Hello dear children, welcome to YGG Circle. Dear children, ಈ ವಿಡಿಯೋದಲ್ಲಿ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಬಗ್ಗೆ ತಿಳ್ಕೊಳ್ಳೋಣ. ಡಿಯರ್ ಚಿಲ್ಡ್ರನ್, ಪಾರ್ಟ್ಸ್ ಆಫ್ ಸ್ಪೀಚ್ ಅಂದ್ರೇನು? ಡಿಯರ್ ಸ್ಟೂಡೆಂಟ್ಸ್, ನಾವು ಏನೆಲ್ಲ ಮಾತಾಡ್ತೇವೋ ಆ ಎಲ್ಲ ಪದಗಳು ಕೂಡ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ನ ಒಂದು ಭಾಗವಾಗಿರ್ತವೆ. ಜಗತ್ತಿನಲ್ಲಿರ್ತಕ್ಕಂತಹ ಎಲ್ಲ ಭಾಷೆಗಳಲ್ಲೂ ಸಹ ಈ ಒಂದು ಪಾರ್ಟ್ಸ್ ಆಫ್ ಸ್ಪೀಚ್ ಅಂತಕ್ಕಂಥವು ಇದ್ದೇ ಇರ್ತವೆ. ಅದೇ ರೀತಿ ಇಂಗ್ಲೀಷ್ನಲ್ಲಿಯೂ ಸಹ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಇದ್ದಾವೆ. ಅವುಗಳ ಬಗ್ಗೆ ಈ ವಿಡಿಯೋದಲ್ಲಿ ನಾವು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. There are 8 parts of speech in the English language. Yes, dear children, ಇಂಗ್ಲೀಷ್ನಲ್ಲಿ ಟೋಟಲ್ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಇದ್ದಾವೆ. ಆ 8 ಪಾರ್ಟ್ಸ್ ಆಫ್ ಸ್ಪೀಚ್ಗಳು ಯಾವುವು ಅಂತಕ್ಕಂಥದ್ದನ್ನು ಈಗ ನೋಡೋಣ. ನೌನ್, ಪ್ರನೌನ್, ವರ್ಬ್, adjective, adverb, preposition, conjunction, interjection. Yes, dear children, these are the 8 parts of speech in the English language. Yes, dear children, ಆ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತೆ ಬಹಳ ಮುಖ್ಯವಾದಂತಹ 2 ಪಾಯಿಂಟ್ಸ್ಗಳಿದ್ದಾವೆ. ಅವುಗಳನ್ನು ನೋಡ್ಕೊಳ್ಳಿ. The part of speech indicates how the word functions in meaning as well as grammatically within the sentence. ಎಸ್ ಡಿ ಚಿಲ್ಡ್ರನ್, ಹಾಗಾದರೆ ಈ ಒಂದು ಪಾರ್ಟ್ ಆಫ್ ಸ್ಪೀಚ್ ಅಂತಕ್ಕಂಥದ್ದು ಏನನ್ನು ತೋರಿಸುತ್ತೆ? ಇಟ್ ಇಂಡಿಕೇಟ್ಸ್ ಹೌ ದ ವರ್ಡ್ ಫಂಕ್ಷನ್ಸ್ ಇನ್ ಮೀನಿಂಗ್, ಯಾವ ಒಂದು ಅರ್ಥವನ್ನು ಕೊಡುತ್ತೆ ಆ ಸೆಂಟೆನ್ಸ್ನಲ್ಲಿ ಅಂತಕ್ಕಂಥದ್ದನ್ನು ಸೂಚಿಸುತ್ತೆ. ಅದರ ಜೊತೆಗೆ ಆ್ಯಸ್ ವೆಲ್ ಆಸ್ ಗ್ರಾಮ್ಯಾಟಿಕಲಿ ವಿತಿನ್ ದ ಸೆಂಟೆನ್ಸ್, ಆ ವರ್ಡ್ ಯಾವ ರೀತಿ ಗ್ರಾಮ್ಯಾಟಿಕಲಿಯಾಗಿ ಫಂಕ್ಷನ್ ಮಾಡುತ್ತೆ ಒಂದು ಸೆಂಟೆನ್ಸ್ನಲ್ಲಿ ಅಂತಕ್ಕಂಥದ್ದನ್ನು ಇದು ತೋರಿಸುತ್ತೆ. ಲುಕ್ ಎಟ್ ದ ಸೆಕೆಂಡ್ ಪಾಯಿಂಟ್. ಆ್ಯನ್ ಇಂಡಿವಿಜುವಲ್ ವರ್ಡ್ ಕ್ಯಾನ್ ಫಂಕ್ಷನ್ as more than one part of speech when used in different circumstances. Yes, dear children, this is very important point. ಯಾಕಂದರೆ ನಾವು ಈ ಒಂದು ವರ್ಡ್ಸ್ಗಳೇನಿದ್ದಾವೆ ಆ ವರ್ಡ್ಸ್ಗಳನ್ನು ನಾವು ಮೊದಲಿಗೆ ಇದು ಇಂಥದ್ದೇ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ ಡಿಸೈಡ್ ಮಾಡೋದು ಅಷ್ಟೊಂದು ಸುಲಭದ ಕೆಲಸ ಅಲ್ಲ. ಯಾಕೆಂದರೆ ಈ ಶಬ್ದಗಳು ಕೆಲವೊಂದು ಸಂದರ್ಭದಲ್ಲಿ ಏನಾಗಿರ್ತವೆ, ನೌನ್ ಆಗಿ ಕೆಲಸ ಮಾಡ್ತಾ ಇರ್ತವೆ, ಮತ್ತೊಂದು ಸಂದರ್ಭದಲ್ಲಿ ವರ್ಬ್ ಆಗಿ ಕೆಲಸ ಮಾಡ್ತಾ ಇರ್ತವೆ, ಇನ್ನೊಂದು ಸಂದರ್ಭದಲ್ಲಿ ಅಡ್ಜೆಕ್ಟಿವ್ ಸಹ ಆಗಿರ್ಬೋದು. ಹಾಗಾಗಿ ಈ ವರ್ಡ್ಸ್ಗಳನ್ನು ನಾವು ಮೊದಲಿಗೆ ಈ ವರ್ಡ್ ಇಂಥದ್ದೇ ಪಾರ್ಟ್ಸ್ ಆಫ್ ಸ್ಪೀಚ್ ಅಂತೇಳಿ ನಾವು ಡಿಸೈಡ್ ಮಾಡೋದು ತುಂಬ ಕಷ್ಟದ ಕೆಲಸ ಆಗಿರುತ್ತೆ. ಆ ಒಂದು ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ಗಳಲ್ಲಿ ಯಾವ ಕೆಲಸವನ್ನು ಮಾಡ್ತಾ ಇದೆ ಅನ್ನೋದರ ಆಧಾರದ ಮೇಲೆ ನಾವು ಈ ಪಾರ್ಟ್ಸ್ ಆಫ್ ಸ್ಪೀಚನ್ನು ಡಿಸೈಡ್ ಮಾಡಬೇಕಾಗುತ್ತೆ. ಎಸ್ ಡಿಯರ್ ಚಿಲ್ಡ್ರನ್, ಲುಕ್ ಎಟ್ ದೀಸ್ 2 ಎಕ್ಸಾಂಪಲ್ಸ್. ಈ ಒಂದು ಸೆಂಟೆನ್ಸ್ಗಳಲ್ಲಿ ಯಾವ ರೀತಿ ಒಂದೇ ಒಂದು ವರ್ಡನ್ನು ಡಿಫ್ರೆಂಟ್ ಪಾರ್ಟ್ ಆಫ್ ಸ್ಪೀಚ್ ಆಗಿ ಯೂಸ್ ಮಾಡಲಾಗಿದೆ ಅಂತಕ್ಕಂಥದ್ದನ್ನು ಕೊಟ್ಟಿದ್ದೇನೆ. ಸರಿಯಾಗಿ ನೋಡ್ಕೊಳ್ಳಿ. ಎಸ್, ಫಸ್ಟ್ ಒನ್ನನ್ನು ನೋಡಿ. ಐ ಮಿಸ್ಡ್ ದ ಫಾಸ್ಟ್ ಟ್ರೈನ್. ಇಲ್ಲಿ ಒಂದು ಫಾಸ್ಟ್ ಅಂತಕ್ಕಂಥ ವರ್ಡನ್ನು ನೀವು ನೋಡ್ಬೋದು. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸ್ ನೋಡಿ. ಶಿ ಸ್ಪೀಕ್ಸ್ ಫಾಸ್ಟ್. ಎಸ್, ಇಲ್ಲೂ ಸಹ ಫಾಸ್ಟ್ ಅಂತಕ್ಕಂಥ ವರ್ಡನ್ನು ನೀವು ನೋಡ್ಬೋದು. ಡಿಯರ್ ಚಿಲ್ಡ್ರನ್, ಈ 2 ಸೆಂಟೆನ್ಸ್ಗಳಲ್ಲೂ ಸಹ ಫಾಸ್ಟ್ ಅಂತಕ್ಕಂತಹ ವರ್ಡ್ ಇದೆ, ಹೌದಾ? ಆದರೆ ಅದು ಯಾವುದೇ ಒಂದು ಪಾರ್ಟ್ ಆಫ್ ಸ್ಪೀಚ್ಗೆ ಸೇರಿರ್ತಕ್ಕಂತಹ ಪದ ಆಗಿಲ್ಲ. ಏಕೆಂದರೆ ಮೊದಲನೇ ಸೆಂಟೆನ್ಸ್ನಲ್ಲಿ ಅದು ಯಾವ ಕೆಲಸವನ್ನು ಮಾಡ್ತಾ ಇದೆ ನೋಡಿ. ಆ ಫಾಸ್ಟ್ ಅಂತಕ್ಕಂತಹ ವರ್ಡ್ ಈ ಸೆಂಟೆನ್ಸ್ನಲ್ಲಿ ಅಂದರೆ ಮೊದಲನೇ ಸೆಂಟೆನ್ಸ್ನಲ್ಲಿ ಅಡ್ಜೆಕ್ಟಿವ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಯಾಕೆಂದರೆ ಅದು ಟ್ರೈನ್, ಯಾವ ರೀತಿಯಾದಂತಹ ಟ್ರೈನ್ ಅಂತಕ್ಕಂಥದ್ದನ್ನು ಡಿಸ್ಕ್ರೈಬ್ ಮಾಡ್ತಾ ಇದೆ, ಫಾಸ್ಟ್ ಟ್ರೈನ್. ಆದ್ದರಿಂದ ಅದು ನೌನನ್ನು ಡಿಸ್ಕ್ರೈಬ್ ಮಾಡ್ತಾ ಇರೋದ್ರಿಂದ ಅದು ಅಡ್ಜೆಕ್ಟಿವ್ ಅಂತೇಳಿ ಕರಿತೀವಿ. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸ್ ಏನಿದೆ, ಶಿ ಸ್ಪೀಕ್ಸ್ ಫಾಸ್ಟ್ ಅಂತಕ್ಕಂಥದ್ದು, ಆ ಒಂದು ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ಒಂದು ಫಾಸ್ಟ್ ಏನಿದೆ ಅದು ಎಡ್ವರ್ಬ್ ಆಗಿದೆ. ಯಾಕೆಂದರೆ ಸ್ಪೀಕ್ಸ್ ಅಂತಕ್ಕಂಥ ಒಂದು ವರ್ಬ್ ಏನಿದೆನೋ ಅದನ್ನು ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ. ಹೀಗೆ ನೌನನ್ನು ಡಿಸ್ಕ್ರೈಬ್ ಮಾಡಿರ್ತಕ್ಕಂತಹ ಫಾಸ್ಟ್ ಏನಾಗುತ್ತೆ, ಅಡ್ಜೆಕ್ಟಿವ್ ಆಗುತ್ತೆ. ಅದೇ ರೀತಿ ವರ್ಬನ್ನು ಡಿಸ್ಕ್ರೈಬ್ ಮಾಡಿರ್ತಕ್ಕಂತಹ ಒಂದು ಫಾಸ್ಟ್ ಏನಾಗುತ್ತೆ, ಎಡ್ವರ್ಬ್ ಆಗಿ ಕೆಲಸವನ್ನು ಮಾಡ್ತಾ ಇದೆ. ಅದೇ ರೀತಿ ಇನ್ನೊಂದು ಎಕ್ಸಾಂಪಲ್ ಇದೆ ನೋಡಿ ಕೆಳಗಡೆ. ಐ ವರ್ಕ್ ಇನ್ ದ ಗಾರ್ಡನ್. ಅಲ್ಲಿ ನಾವು ವರ್ಕ್ ಅಂತಕ್ಕಂಥ ಒಂದು ವರ್ಡನ್ನು ನೋಡ್ತೀವಿ. ಇನ್ನು ಅದರ ಕೆಳಗಡೆ ಇರ್ತಕ್ಕಂಥ ಇನ್ನೊಂದು ಸೆಂಟೆನ್ಸ್ನಲ್ಲಿ ಐ ವೆಂಟ್ ಟು ವರ್ಕ್. ಇಲ್ಲೂ ಸಹ ವರ್ಕ್ ಇದೆ, ಹೌದಾ? ನೋಡಿ, ಇಲ್ಲಿ ಮೊದಲನೇ ಸೆಂಟೆನ್ಸ್ನಲ್ಲಿ ಅಂದರೆ ಐ ವರ್ಕ್ ಇನ್ ದ ಗಾರ್ಡನ್ನಲ್ಲಿ ಇರ್ತಕ್ಕಂಥ ವರ್ಕ್ ಏನಾಗಿದೆ, ಅದು ವರ್ಬ್ ಆಗಿದೆ. ಯಾಕಂದರೆ ಏನು ಮಾಡ್ತಾ ಇದ್ದೀನಿ ಗಾರ್ಡನಲ್ಲಿ, ಐ ವರ್ಕ್, ಗಾರ್ಡನಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥದ್ದನ್ನು ತೋರಿಸುತ್ತೆ. ಅದು ಆ್ಯಕ್ಷನ್ ವರ್ಡ್ ಆಗಿದೆ, ಹಾಗಾಗಿ ಅದು ವರ್ಬ್.
ಇನ್ನು ಎರಡನೇ ಸೆಂಟೆನ್ಸ್ನಲ್ಲಿ ಅಂದರೆ ಐ ವೆಂಟ್ ಟು ವರ್ಕ್, ಈ ಒಂದು ಸೆಂಟೆನ್ಸ್ನಲ್ಲಿ ಇರ್ತಕ್ಕಂಥ ವರ್ಕ್ ಏನಿದೆಯೋ ಅದು ನೌನ್ ಆಗಿ ಕೆಲಸ ಮಾಡ್ತಾ ಇದೆ. ಹಾಗಾಗಿ ನಾವು ಮೊದಲಿಗೇನೆ ಈ ಒಂದು ವರ್ಡ್ ಇಂಥದ್ದೇ ಪಾರ್ಟ್ ಆಫ್ ಸ್ಪೀಚ್ ಅಂತೇಳಿ ನಾವು ಡಿಸೈಡ್ ಮಾಡೋದು ಅಷ್ಟೊಂದು ಸುಲಭ ಆಗಿರೋದಿಲ್ಲ. ಅದು ನಾವು ತಿಳ್ಕೊಂಡಿರೋದಕ್ಕಿಂತ ವಿಭಿನ್ನವಾಗಿರ್ತಕ್ಕಂತಹ ಪಾರ್ಟ್ ಆಫ್ ಸ್ಪೀಚ್ ಆಗಿರ್ಬೋದು. ಹಾಗಾಗಿ ಆ ಇಡೀ ಸೆಂಟೆನ್ಸ್ ಮೀನಿಂಗನ್ನು ನೋಡಿಕೊಂಡು ಆ ವರ್ಡ್ ಯಾವ ಕೆಲಸ ಮಾಡ್ತಾ ಇದೆ ಅಂತಕ್ಕಂಥದ್ದನ್ನು ನೋಡಿಕೊಂಡು ಇದು ಇಂಥ ಪಾರ್ಟ್ ಆಫ್ ಸ್ಪೀಚ್ ಅಂತ ಹೇಳಬೇಕಾಗುತ್ತೆ. ಎಸ್ ಡಿಯರ್ ಚಿಲ್ಡ್ರನ್, ಈಗ ಒಂದೊಂದೇ ಪಾರ್ಟ್ ಆಫ್ ಸ್ಪೀಚ್ಗಳ ಬಗ್ಗೆ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ. ಮೊದಲನೇದನ್ನು ನೋಡಿ, ನೌನ್. ಹಾಗಾದರೆ ನೌನ್ ಎಂದರೆ ಏನು ಡಿಯರ್ ಚಿಲ್ಡ್ರನ್? ಎಸ್, ಇಲ್ಲಿರ್ತಕ್ಕಂತಹ ಡೆಫಿನೇಷನನ್ನು ನೋಡಿ, ನಿಮಗೆ ಅರ್ಥ ಆಗುತ್ತೆ. ಎ ನೌನ್ ಇಸ್ ದ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ. ಎಸ್, ನೌನ್ ಅಂದರೆ ಏನು? ಹಾಗಾದರೆ ಎ ನೌನ್ ಇಸ್ ದ ನೇಮ್ ಆಫ್ ಎ ಪರ್ಸನ್, ಯಾವುದೇ ಒಬ್ಬ ವ್ಯಕ್ತಿಯ ಹೆಸರಾಗಿರ್ಬೋದು, ಅಥವಾ ನೇಮ್ ಆಫ್ ಎ ಪ್ಲೇಸ್, ಯಾವುದೇ ಒಂದು ಸ್ಥಳ ಅಥವಾ ಪ್ರದೇಶದ ಹೆಸರಾಗಿರ್ಬೋದು. ಅದೇ ರೀತಿ ನೇಮ್ ಆಫ್ ಎ ಥಿಂಗ್, ಯಾವುದೇ ಒಂದು ವಸ್ತುವಿನ ಹೆಸರಾದರೂ ಆಗಿರ್ಬೋದು. ಅದ್ರ ಜೊತೆಗೆ ಆರ್ ಐಡಿಯಾ ನೋಡಿ, ಯಾವುದೇ ಒಂದು ಐಡಿಯಾ ಇದ್ದರೂ ಸಹ ಆ ಐಡಿಯಾದ ನೇಮನ್ನು ನಾವು ಏನಂತ ಕರಿತೀವಿ? ನೌನ್ ಅಂತೇಳಿ ಕರಿತೇವೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ಸ್ಗಳನ್ನು ನೋಡಿ. ರಮೇಶ್, ಬೆಂಗಳೂರು, ಟೇಬಲ್, ಡಾಗ್, ಟೀಚರ್, ಪೆನ್, ಸಿಟಿ, ಹ್ಯಾಪಿನೆಸ್, ಹೋಪ್. ಈ ಎಲ್ಲ ವರ್ಡ್ಸ್ಗಳು ಏನಿದ್ದಾವೋ ಅವೆಲ್ಲ ನೌನ್ ಆಗಿವೆ. ನೋಡಿ, ಮೊದಲಿಗೆ ರಮೇಶ್ ಅಂತಕ್ಕಂತಹ ವರ್ಡ್ ಇದೆ, ಅದು ನೇಮ್ ಆಫ್ ಎ ಪರ್ಸನ್. ಅದೇ ರೀತಿ ಬೆಂಗಳೂರು, ದಟ್ ಈಸ್ ನೇಮ್ ಆಫ್ ಎ ಪ್ಲೇಸ್. ಅದೇ ರೀತಿ ಟೇಬಲ್ ನೋಡಿ, ಆ ಟೇಬಲ್ ಅಂತಕ್ಕಂಥದ್ದು ಒಂದು ಥಿಂಗ್ನ ನೇಮ್ ಆಗಿದೆ, ಹೌದಾ? ಹಾಗಾಗಿ ಅದು ಕೂಡ ನೌನ್ ಆಗಿದೆ. ಇನ್ನು ನೆಕ್ಸ್ಟ್ ಇರ್ತಕ್ಕಂತಹ ಡಾಗ್, ಅದು ಒಂದು ನೇಮ್, ಪ್ರಾಣಿಯ ಒಂದು ಹೆಸರಾಗಿರೋದ್ರಿಂದ ದಟ್ ಈಸ್ ಆಲ್ಸೋ ಎ ನೌನ್. ಲೈಕ್ ದಟ್ ಟೀಚರ್, ದಟ್ ಈಸ್ ಆಲ್ಸೋ ನೌನ್. ಪೆನ್, ಸಿಟಿ ನೋಡಿ, ಪೆನ್ ಅಂತಕ್ಕಂಥದ್ದು ಸಹ ಒಂದು ಥಿಂಗ್ನ ನೇಮ್ ಆಗಿದೆ. ಸಿಟಿ ಅಂತಕ್ಕಂಥದ್ದು ಪ್ಲೇಸ್ನ ನೇಮ್ ಆಗಿದೆ. ಅದೇ ರೀತಿ ಹ್ಯಾಪಿನೆಸ್ ಮತ್ತು ಹೋಪ್ ಇವೇನಿದ್ದಾವೆ ಐಡಿಯಾಗಳಾಗಿವೆ. ಹಾಗಾಗಿ ಇವೆಲ್ಲ ಏನಾಗಿವೆ? ನೌನ್ ಆಗಿವೆ. ಈ ನೌನ್ಗಳನ್ನು ಸೆಂಟೆನ್ಸ್ನಲ್ಲಿ ಯಾವ ರೀತಿ ಯೂಸ್ ಮಾಡಲಾಗುತ್ತೆ? ಇಲ್ಲಿ ಕೊಟ್ಟಿರ್ತಕ್ಕಂಥ ಎಕ್ಸಾಂಪಲನ್ನು ನೋಡಿ. ಯಶ್ವಂತ್ ಈಸ್ ರೈಟಿಂಗ್ ಎ ಲೆಟರ್. ಈ ಸೆಂಟೆನ್ಸ್ನಲ್ಲಿ ಯಶ್ವಂತ್ ಅಂತಕ್ಕಂಥದ್ದು ನೌನ್ ಆಗಿದೆ, ಹೌದಾ? ಅದು ಒಬ್ಬ ವ್ಯಕ್ತಿಯ ಹೆಸರಾಗಿದೆ, ನೇಮ್ ಆಫ್ ಎ ಪರ್ಸನ್. ಅದೇ ರೀತಿ ಇನ್ನೊಂದು ನೌನ್ ಇದೆ ನೋಡಿ ಅಲ್ಲಿ. ಎಸ್, ಯಾವುದದು? ರೈಟಿಂಗ್? ನೋ, ದಟ್ ಈಸ್ ನಾಟ್ ಎ ನೌನ್. ಯಾಕಂದರೆ ಅದು ಆ್ಯಕ್ಷನ್ ವರ್ಡ್ ಆಗಿದೆ, ಅದು ವರ್ಬ್ನಲ್ಲಿ ಬರುತ್ತೆ. ನೆಕ್ಸ್ಟ್ ನೋಡೋಣ. ಈಗ ಲೆಟರ್ ಅಂತಕ್ಕಂತಹ ಕೊನೆಗೆ ಬಂದಿರತಕ್ಕಂಥ ವರ್ಡ್ ಏನಿದೆಯೋ ಅದು ಕೂಡ ಒಂದು ನೌನ್ ಆಗಿದೆ. ಡಿಯರ್ ಚಿಲ್ಡ್ರನ್, ನೌನ್ಸ್ ಬಗ್ಗೆ ನಾವು ಇಷ್ಟು ತಿಳ್ಕೊಂಡ್ರೆ ಸಾಕಾಗೋದಿಲ್ಲ. ಅದು ತುಂಬ ವಿಶಾಲವಾಗಿರ್ತಕ್ಕಂತಹ ಒಂದು ಟಾಪಿಕ್ ಆಗಿದೆ. ಅದನ್ನು ನೆಕ್ಸ್ಟ್ ಬೇರೊಂದು ವಿಡಿಯೋದಲ್ಲಿ ತುಂಬ ಡೀಟೇಲ್ ಆಗಿ ಸ್ಟಡಿ ಮಾಡೋಣ ಅದರ ಬಗ್ಗೆ. ಈಗ ಪ್ರನೌನ್ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಎಸ್, ಆ ಡೆಫಿನೇಷನನ್ನು ನೋಡಿ. ಎ ಪ್ರನೌನ್ ಈಸ್ ಎ ವರ್ಡ್ ಯೂಸ್ಡ್ ಇನ್ ಪ್ಲೇಸ್ ಆಫ್ ಎ ನೌನ್. ಎಸ್ ಡಿಯರ್ ಚಿಲ್ಡ್ರನ್, ಪ್ರನೌನ್ ಅಂತಕ್ಕಂಥದ್ದನ್ನು ನಾವು ಯಾವ ಸಂದರ್ಭದಲ್ಲಿ ಯೂಸ್ ಮಾಡ್ತೇವೆ? ಇನ್ ಪ್ಲೇಸ್ ಆಫ್ ಎ ನೌನ್. ನೌನ್ ಬಳಸ್ತಕ್ಕಂತಹ ಸಂದರ್ಭದಲ್ಲಿ ಈ ಪ್ರನೌನ್ಗಳನ್ನು ಯೂಸ್ ಮಾಡ್ತೇವೆ. ಎಕ್ಸಾಂಪಲ್ಸನ್ನು ನೋಡಿ ಪ್ರನೌನ್ಸ್ಗೆ. ಐ, ಯು, ವಿ, ದೇ, ಹಿ, ಶಿ, ಇಟ್, ಮೀ, ಅಸ್, ದೆಮ್, ಹಿಮ್, ಹರ್, ದಿಸ್, ದೋಸ್ ಇವೆಲ್ಲ ಪ್ರನೌನ್ಸ್ ಆಗಿವೆ. ಕೆಳಗೆ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸನ್ನು ನೋಡಿ. ಸಹನಾ ವಾಸಂಟ್ ಇನ್ ಹೋಮ್, ಶಿ ವೆಂಟ್ ಟು ದ ಮಾರ್ಕೆಟ್. ಎಸ್ ಡಿಯರ್ ಚಿಲ್ಡ್ರನ್, ಈ ಸೆಂಟೆನ್ಸ್ನಲ್ಲಿ ಶಿ ಅಂತಕ್ಕಂತಹ ವರ್ಡ್ ಏನಿದೆಯೋ ಅದು ಪ್ರನೌನ್ ಆಗಿದೆ. ಯಾಕೆಂದರೆ ನೋಡಿ, ಅದನ್ನು ನಾವು ಸಹನಾ ಅಂತಕ್ಕಂತಹ ಒಂದು ನಾಮಪದವನ್ನು ಅಂದರೆ ನೌನನ್ನು ಏನು ಬಳಸಬೇಕಾಗಿತ್ತೋ ಆ ಒಂದು ಸ್ಥಾನದಲ್ಲಿ ಶಿ ಅಂತೇಳಿ ಬಳಸಿದ್ದೇವೆ. ಯಾಕೆ ಅಂದರೆ ಆಲ್ರೆಡಿ ನೋಡಿ ಮೊದಲನೇ ಸೆಂಟೆನ್ಸ್ನಲ್ಲಿ ನಾವು ಸಹನಾ ವಾಸಂಟ್ ಇನ್ ಹೋಮ್ ಅಂತೇಳಿ ಹೇಳಿದ್ದೇವೆ. ಹಾಗಾಗಿ ಮತ್ತೊಂದು ಸಾರಿ ಸಹನಾ ವೆಂಟ್ ಟು ದ ಮಾರ್ಕೆಟ್ ಅಂತ ಎರಡನೇ ಸಾರಿ ಅದೇ ವರ್ಡನ್ನೇ ಅಂದರೆ ಸಹನಾ ಅನ್ನೋ ವರ್ಡನ್ನೇ ನಾವು ರಿಪೀಟ್ ಮಾಡಿದರೆ ಅಷ್ಟೊಂದು ಆ ಸೆಂಟೆನ್ಸ್ ಚೆನ್ನಾಗಿರೋದಿಲ್ಲ ಅಂಥೇಳಿ ಈ ಪ್ರನೌನ್ಗಳನ್ನು ಯೂಸ್ ಮಾಡ್ತೀವಿ. ಅದು ಆ ಸಹನಾಳ ಬದಲಾಗಿ ನಾವು ಶಿ ಅಂತಕ್ಕಂತಹ ಒಂದು ಪ್ರನೌನನ್ನು ಈ ಸೆಂಟೆನ್ಸ್ನಲ್ಲಿ ಬಳಸ್ತಾ ಇದ್ದೇವೆ. ಲುಕ್ ಎಟ್ ದ ಥರ್ಡ್ ಪಾರ್ಟ್ ಆಫ್ ಸ್ಪೀಚ್, ವರ್ಬ್. ಏನು ವರ್ಬ್ ಅಂದರೆ? ಎ ವರ್ಬ್ ಎಕ್ಸ್ಪ್ರೆಸಸ್ ಆ್ಯಕ್ಷನ್ ಆರ್ ಬೀಯಿಂಗ್. ಎಸ್ ಡಿಯರ್ ಚಿಲ್ಡ್ರನ್, ವರ್ಬ್ ಅಂತಕ್ಕಂಥದ್ದು ಏನನ್ನು ತೋರಿಸುತ್ತೆ? ಒಂದು ಆ್ಯಕ್ಷನ್ ಆರ್ ಬೀಯಿಂಗ್ ಅಂದರೆ ಒಂದು ಸ್ಥಿತಿಯನ್ನು ತೋರಿಸುತ್ತೆ. ಇಲ್ಲಿ ಕೆಳಗಡೆ ಕೊಟ್ಟಿರ್ತಕ್ಕಂತಹ ಎಕ್ಸಾಂಪಲ್ಸನ್ನು ನೋಡ್ಕೊಳ್ಳಿ. ಗೋ, ಸ್ಪೀಕ್, ರನ್, ಈಟ್, ಪ್ಲೇ, ಲಿವ್, ವಾಕ್,
ಹ್ಯಾವ್, ಲೈಕ್, ಆರ್, ಈಸ್, ವಾಸ್, ವರ್. ಎಸ್, ಇವೆಲ್ಲ ವರ್ಬ್ಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳು. ಇಲ್ಲಿ ಒಂದು ಸೆಂಟೆನ್ಸ್ ಇದೆ, ಅದನ್ನು ನೋಡ್ಕೊಳ್ಳಿ. ಸಹನಾ ವಾಸಂಟ್ ಇನ್ ಹೋಮ್, ಶಿ ವೆಂಟ್ ಟು ದ ಮಾರ್ಕೆಟ್. ಎಸ್ ಡಿಯರ್ ಚಿಲ್ಡ್ರನ್, ಆಲ್ರೆಡಿ ನಾವು ಈ ಸೆಂಟೆನ್ಸನ್ನು ಒಂದು ಪ್ರನೌನ್ ಹೇಳುವಾಗ ತೆಗೆದುಕೊಂಡಿದ್ವಿ. ಇಲ್ಲೂ ಸಹ ಅದೇ ಸೆಂಟೆನ್ಸನ್ನೇ ಬಳಸ್ತಾ ಇದ್ದೇನೆ. ಇಲ್ಲಿ ಕೊಟ್ಟಿರ್ತಕ್ಕಂತಹ ಸೆಂಟೆನ್ಸ್ಗಳಲ್ಲಿ 2 ವರ್ಬ್ಸ್ಗಳನ್ನು ನಾವು ಕಾಣ್ಬೋದು. ಮೊದಲನೇದಾಗಿ ನೋಡಿ, ಸಹನಾ ವಾಸಂಟ್ ಇನ್ ಹೋಮ್. ವಾಸ್ ಅಂತಕ್ಕಂಥ ಒಂದು ವರ್ಡ್ ಏನಿದೆನೋ ಅದು ವರ್ಬ್ ಆಗಿದೆ, ಅದು ಹೆಲ್ಪಿಂಗ್ ವರ್ಬ್ ಆಗಿದೆ. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸನ್ನು ನೋಡಿ, ಶಿ ವೆಂಟ್ ಟು ದ ಮಾರ್ಕೆಟ್. ಎಸ್, ವೆಂಟ್ ಅಂತಕ್ಕಂತಹ ವರ್ಡ್ ಏನಿದೆನೋ ಅದು ವರ್ಬ್ ಆಗಿದೆ. ಅದು ಗೋ ಅಂತಕ್ಕಂತಹ ಒಂದು ಪ್ರೆಸೆಂಟ್ ಫಾರ್ಮ್ನ ಪಾಸ್ಟ್ ಫಾರ್ಮ್ ಆಗಿದೆ. ಗೋ ಇರೋದು ವೆಂಟ್ ಆಗಿ ಚೇಂಜ್ ಆಗಿದೆ, ಯಾಕೆಂದರೆ ಈ ಒಂದು ಸೆಂಟೆನ್ಸ್ ಪಾಸ್ಟ್ ಟೆನ್ಸ್ ಫಾರ್ಮಲ್ಲಿ ಇದೆ. Now look at the fourth part of speech, that is adjective. Yes dear children, look at the definition of adjective. An adjective modifies or describes a noun or pronoun. Yes dear children, ಹಾಗಾದರೆ ಅಡ್ಜೆಕ್ಟಿವ್ಗಳು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ನೌನ್ ಅಥವಾ ಪ್ರೊನೌನ್ಗಳು ಏನಿರ್ತಾವೋ ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ಅವುಗಳನ್ನು ಡಿಸ್ಕ್ರೈಬ್ ಮೀನ್ಸ್ ಹಿಯರ್ ವರ್ಣನೆ ಮಾಡೋದು ಅಂತ. ಆ ನೌನ್ ಮತ್ತು ಪ್ರೊನೌನ್ಗಳನ್ನು ವರ್ಣನೆಯನ್ನು ಮಾಡ್ತೇವೆ. ಫಾರ್ ಎಕ್ಸಾಂಪಲ್ ನೋಡಿ, ನಿಮಗೆ ಹೇಳೋದಾದರೆ ಕನ್ನಡದಲ್ಲಿ ಅವಳು ತುಂಬ ಸುಂದರವಾದ ಹುಡುಗಿ. ನೋಡಿ, ಇಲ್ಲಿ ಅವಳು ಅಂತಕ್ಕಂತಹ ಒಂದು ಪ್ರೊನೌನ್ ಏನಿದೆನೋ ಅದನ್ನು ಸುಂದರವಾದ ಅಂತಕ್ಕಂತಹ ವರ್ಡ್ ಏನು ಮಾಡ್ತಾ ಇದೆ, ಡಿಸ್ಕ್ರೈಬ್ ಮಾಡ್ತಾ ಇದೆ. ಎಸ್ ಡಿಯರ್ ಚಿಲ್ಡ್ರನ್, ಇಲ್ಲಿ ಕೆಳಗಡೆ ಕೆಲವೊಂದಿಷ್ಟು ಎಕ್ಸಾಂಪಲ್ಗಳಿವೆ, ಅವುಗಳನ್ನು ನೋಡ್ಕೊಳ್ಳಿ. ಅವು ಎಲ್ಲ ಅಡ್ಜೆಕ್ಟಿವ್ಗೆ ಎಕ್ಸಾಂಪಲ್ಸ್. ಅವು ಬಿಗ್, ಹ್ಯಾಪಿ, ಗ್ರೀನ್, ಯಂಗ್, ಫನ್, ಕ್ರೇಜಿ, ಫ್ರೀ. ಎಸ್ ಡಿಯರ್ ಚಿಲ್ಡ್ರನ್, ಇವು ಏನಾಗಿವೆ, ಅಡ್ಜೆಕ್ಟಿವ್ಗಳಾಗಿವೆ. ಕೆಳಗಡೆ ಒಂದು ಸೆಂಟೆನ್ಸ್ ಇದೆ, ಅದನ್ನು ನೋಡಿ. ಭರತ್ ಈಸ್ ಎ ಸ್ಟ್ರಾಂಗ್ ಬಾಯ್. ಎಸ್ ಡಿಯರ್ ಚಿಲ್ಡ್ರನ್, ನೋಡಿ ಇಲ್ಲಿ ಭರತ್ ಅಂತಕ್ಕಂಥದ್ದು ನೌನ್ ಆಗಿದೆ, ಹೌದಾ? ಆ ಒಂದು ಭರತ್ನನ್ನು ಸ್ಟ್ರಾಂಗ್ ಅಂತಕ್ಕಂತಹ ವರ್ಡ್ ಏನಿದೆಯೋ ಮತ್ತೊಂದು ವರ್ಡ್ ಅದು ಡಿಸ್ಕ್ರೈಬ್ ಮಾಡ್ತಾ ಇದೆ. ನೋಡಿ, ಅವನು ಎಂಥ ಮನುಷ್ಯ ಅಂತ ಹೇಳ್ತಾ ಇದೆ. ಭರತ್ ಈಸ್ ಎ ಸ್ಟ್ರಾಂಗ್ ಬಾಯ್, ಅವನ್ನ ವರ್ಣನೆಯನ್ನು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಸ್ಟ್ರಾಂಗ್ ಅಂತಕ್ಕಂಥದ್ದು ಅಡ್ಜೆಕ್ಟಿವ್ ಆಗಿದೆ. ನಾವು ಲುಕ್ ಎಟ್ ದ ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್, ದಟ್ ಈಸ್ ಅಡ್ವರ್ಬ್. ಏನು ಅಡ್ವರ್ಬ್ ಅಂದರೆ, ಕೊಟ್ಟಿರೋ ಡೆಫಿನೇಷನನ್ನು ನೋಡಿ. ಎನ್ ಅಡ್ವರ್ಬ್ ಮಾಡಿಫೈಸ್ ಆರ್ ಡಿಸ್ಕ್ರೈಬ್ಸ್ ಎ ವರ್ಬ್, ಆನ್ ಅಡ್ಜೆಕ್ಟಿವ್ ಆರ್ ಎನದರ್ ಅಡ್ವರ್ಬ್. ಎಸ್, ಅಲ್ಲಿ ಮೊದಲಿಗೆ ಅಡ್ಜೆಕ್ಟಿವ್ ಯಾವ ರೀತಿ ನೌನ್ ಅಥವಾ ಪ್ರೊನೌನ್ಗಳನ್ನು ಡಿಸ್ಕ್ರೈಬ್ ಮಾಡ್ತಾ ಇತ್ತೋ, ಅಂದರೆ ವರ್ಣನೆಯನ್ನು ಮಾಡ್ತಾ ಇತ್ತೋ, ಅದೇ ರೀತಿ ಇಲ್ಲಿ ಅಡ್ವರ್ಬ್ ಏನು ಮಾಡ್ತಾ ಇದೆ ನೋಡಿ. ಇಟ್ ಡಿಸ್ಕ್ರೈಬ್ಸ್ ಎ ವರ್ಬ್, ಒಂದು ವರ್ಬನ್ನು ವರ್ಣನೆಯನ್ನು ಮಾಡುತ್ತೆ, ಕ್ರಿಯಾಪದವನ್ನು ವರ್ಣನೆ ಮಾಡುತ್ತೆ. ಇಲ್ಲ ಅಂದರೆ ಆ್ಯನ್ ಅಡ್ಜೆಕ್ಟಿವ್, ಇನ್ನೊಂದು ಅಡ್ಜೆಕ್ಟಿವ್ಗಳನ್ನು ಏನು ಮಾಡುತ್ತೆ, ವರ್ಣನೆಯನ್ನು ಮಾಡುತ್ತೆ. ಅದೇ ರೀತಿ ಏನಾದರೂ ಅಡ್ವರ್ಬ್, ಎಸ್, ಮತ್ತೊಂದು ಏನಾದರೂ ಅಡ್ವರ್ಬ್ ಇದ್ದರೆ ಆ ಸೆಂಟೆನ್ಸ್ನಲ್ಲಿ ಅದರ ಬಗ್ಗೆ ಡಿಸ್ಕ್ರೈಬ್ ಮಾಡುತ್ತೆ. ಅಡ್ವರ್ಬ್ಗೆ ಸಂಬಂಧಪಟ್ಟಂಥ ಎಕ್ಸಾಂಪಲ್ಸ್ಗಳನ್ನು ನೋಡ್ಕೊಳ್ಳಿ. ಸ್ಲೋಲಿ, ಕ್ವೈಟ್ಲಿ, ವೆರಿ, ಆಲ್ವೇಸ್, ನೆವರ್, ಟು, ವೆಲ್, ಟುಮಾರೋ, ಹಿಯರ್. ಇವೆಲ್ಲ ಅಡ್ವರ್ಬ್ಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳು. ಕೆಳಗೆ ಕೊಟ್ಟಿರ್ತಕ್ಕಂಥ ಒಂದು ಸೆಂಟೆನ್ಸ್ ಇದೆ, ಅದನ್ನು ನೋಡಿ. ಪ್ರಿಯಾ ಡಾನ್ಸಸ್ ಬ್ಯೂಟಿಫುಲಿ. ಎಸ್ ಡಿಯರ್ ಚಿಲ್ಡ್ರನ್, ಇಲ್ಲಿ ನೋಡಿ, ಬ್ಯೂಟಿಫುಲಿ ಅಂತಕ್ಕಂತಹ ಒಂದು ಅಡ್ವರ್ಬ್ ಏನಿದೆನೋ ಅದು ಏನು ಮಾಡ್ತಾ ಇದೆ ಅಂದರೆ, ಇಲ್ಲಿ ಪ್ರಿಯಾ ಡಾನ್ಸಸ್ ಅಂತಕ್ಕಂಥ ಒಂದು ವರ್ಬ್ ಏನಿದೆ ನೋಡಿ, ಇಲ್ಲಿ ಡಾನ್ಸ್ ಅಂತಕ್ಕಂಥದ್ದು ಅದರ ಬಗ್ಗೆ ಡಿಸ್ಕ್ರೈಬ್ ಅಂದರೆ ವರ್ಣನೆಯನ್ನು ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಆ ಬ್ಯೂಟಿಫುಲಿ ಅಂತಕ್ಕಂಥದ್ದು ಅಡ್ವರ್ಬ್ ಆಗಿ ಕೆಲಸವನ್ನು ಮಾಡ್ತಾ ಇದೆ ಅಂತ ನಾವು ಹೇಳ್ಬೋದು. ಆಮೇಲೆ ಇನ್ನೊಂದು ನಿಮಗೆ ವಿಷಯ ನೆನಪಿರಲಿ, ಆಲ್ಮೋಸ್ಟ್ ತುಂಬ ಅಡ್ವರ್ಬ್ಗಳು ಇಂದ ಎಂಡ್ ಆಗಿರ್ತವೆ. ಫಾರ್ ಎಕ್ಸಾಂಪಲ್ ಕ್ವಿಕ್ಲಿ, ಕ್ವೈಟ್ಲಿ, ಸ್ಲೋಲಿ, ನೋಡಿ ಇವೆಲ್ಲ ಇಂದ ಎಂಡ್ ಆಗಿವೆ ಅಲ್ವಾ. ಈ ರೀತಿ ಅಡ್ವರ್ಬ್ಗಳು, ತುಂಬ ಅಡ್ವರ್ಬ್ಗಳು ಇಂದ ಎಂಡ್ ಆಗಿರ್ತವೆ, ನೆನ್ಪಿಟ್ಕೊಳ್ಳಿ. ಇನ್ನು ನೆಕ್ಸ್ಟ್ ಪಾರ್ಟ್ ಆಫ್ ಸ್ಪೀಚ್ ಯಾವುದು ಅಂದರೆ ಪ್ರಿಪೋಸಿಷನ್. ಡೆಫಿನಿಷನನ್ನು ನೋಡಿ. ಎ ಪ್ರಿಪೋಸಿಷನ್ ಶೋಸ್ ದ ರಿಲೇಷನ್ಶಿಪ್ ಆಫ್ ಎ ನೌನ್ ಆರ್ ಪ್ರೊನೌನ್ ಟು ಎನದರ್ ವರ್ಡ್. ದೇ ಕ್ಯಾನ್ ಇಂಡಿಕೇಟ್ ಟೈಮ್, ಪ್ಲೇಸ್ ಆರ್ ರಿಲೇಷನ್ಶಿಪ್. ಎಸ್ ಡಿಯರ್ ಚಿಲ್ಡ್ರನ್, ಹಾಗಾದರೆ ಪ್ರಿಪೋಸಿಷನ್ ಅಂದ್ರೇನು ನೋಡಿ. ಯಾವುದೇ ಒಂದು ಸೆಂಟೆನ್ಸ್ನಲ್ಲಿ ನೌನ್ ಅಥವಾ ಪ್ರೊನೌನ್ಗಳೇನಿರ್ತವೋ ಆ ನೌನ್ ಪ್ರೊನೌನ್ಗಳು ಅದೇ ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ಬೇರೆ ಒಂದು ಪದಗಳೇನಿರ್ತವೋ ಅವುಗಳ ಜೊತೆ ಯಾವ ರೀತಿಯಾಗಿರ್ತಕ್ಕಂಥ ಒಂದು ರಿಲೇಷನ್ಶಿಪ್ಪನ್ನು ಹೊಂದಿವೆ ಅಂತಕ್ಕಂಥದ್ದನ್ನು ತೋರಿಸ್ತವೆ. ದೇ ಕ್ಯಾನ್ ಇಂಡಿಕೇಟ್ ಟೈಮ್, ಪ್ಲೇಸ್ ಆರ್ ರಿಲೇಷನ್ಶಿಪ್. ನೋಡಿ, ಆ ಒಂದು ಪ್ರಿಪೋಸಿಷನ್ಸ್ಗಳು ಟೈಮನ್ನು ತೋರಿಸ್ತವೆ, ಇಲ್ಲ ಪ್ಲೇಸನ್ನು ತೋರಿಸ್ತವೆ, ಇಲ್ಲಾಂದರೆ ರಿಲೇಷನ್ಶಿಪ್ಪನ್ನು ತೋರಿಸ್ತವೆ. ಕೆಳಗೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ ಇವೆ ನೋಡಿ. ಎಟ್, ಆನ್, ಇನ್,
ಫ್ರಾಮ್, ವಿತ್, ನಿಯರ್, ಬಿಟ್ವೀನ್, ಅಬೌಟ್, ಅಂಡರ್. ಎಸ್, ಇವೆಲ್ಲ ಪ್ರಿಪೋಸಿಷನ್ಗೆ ಎಕ್ಸಾಂಪಲ್ಸ್. ಎರಡು ಸೆಂಟೆನ್ಸ್ಗಳು ಸಹ ಇವೆ, ಅವುಗಳನ್ನು ನೋಡಿ. ದ ಬುಕ್ ಈಸ್ ಆನ್ ದ ಟೇಬಲ್. ಎಸ್ ಡಿಯರ್ ಚಿಲ್ಡ್ರನ್, ಇಲ್ಲಿ ಆನ್ ಅಂತಕ್ಕಂತಹ ವರ್ಡ್ ಏನಿದೆನೋ ಅದು ಪ್ರಿಪೋಸಿಷನ್ ಆಗಿದೆ. ಅದೇ ರೀತಿ ಸೆಕೆಂಡ್ ಸೆಂಟೆನ್ಸನ್ನು ನೋಡಿ. ಲೆಟ್ಸ್ ಮೀಟ್ ಎಟ್ ದ ಲೈಬ್ರರಿ. ಎಸ್ ಚಿಲ್ಡ್ರನ್, ಇಲ್ಲಿ ಎಟ್ ಅಂತಕ್ಕಂತಹ ವರ್ಡ್ ಏನಿದೆನೋ ಅದು ಪ್ರಿಪೋಸಿಷನ್ ಆಗಿದೆ. ಇನ್ನು ನೆಕ್ಸ್ಟ್ ಪ್ರಿಪೋಸಿಷನನ್ನು ನೋಡಿ, ಕಂಜಂಕ್ಷನ್. ಏನು ಕಂಜಂಕ್ಷನ್ ಅಂದರೆ, ಎ ಕಂಜಂಕ್ಷನ್ ಜಾಯಿನ್ಸ್ ಟು ವರ್ಡ್ಸ್, ಐಡಿಯಾಸ್, ಫ್ರೇಸಸ್ ಆರ್ ಕ್ಲಾಸಸ್ ಟುಗೆದರ್ ಇನ್ ಎ ಸೆಂಟೆನ್ಸ್ ಆ್ಯಂಡ್ ಶೋಸ್ ಹೌ ದೇ ಆರ್ ಕನೆಕ್ಟೆಡ್. ಎಸ್ ಡಿಯರ್ ಚಿಲ್ಡ್ರನ್, ಹಾಗಾದರೆ ಕಂಜಂಕ್ಷನ್ಗಳು ಮಾಡ್ತಕ್ಕಂತಹ ಮುಖ್ಯವಾದ ಕೆಲಸ ಏನಪ್ಪ ಅಂದರೆ, ಈ ಕಂಜಂಕ್ಷನ್ಗಳು ಯಾವುದೇ ಒಂದು ಸೆಂಟೆನ್ಸ್ನಲ್ಲಿರ್ತಕ್ಕಂತಹ ಟೂ ವರ್ಡ್ಸ್, ಎರಡು ಪದಗಳನ್ನು ಜೋಡಿಸ್ತವೆ. ಇಲ್ಲಾಂದರೆ ಐಡಿಯಾಸ್, ಎರಡು ಐಡಿಯಾಗಳಿದ್ವು ಅಂದರೆ ಅವುಗಳನ್ನು ಜಾಯಿಂಟ್ ಮಾಡ್ತವೆ. ಅದೇ ರೀತಿ ಫ್ರೇಸಸ್ ಆರ್ ಕ್ಲಾಸಸ್ಗಳಿದ್ದರೆ, ಅಂದರೆ ಎರಡು ಫ್ರೇಸಸ್ ಅಥವಾ ಎರಡು ಕ್ಲಾಸಸ್ ಇದ್ದರೆ ಅವುಗಳನ್ನು ಜಾಯಿನ್ ಮಾಡ್ತವೆ. ಫಾರ್ ಎಕ್ಸಾಂಪಲ್ಸ್ ನೋಡ್ಕೊಳ್ಳಿ. ಆ್ಯಂಡ್, ಆರ್, ಬಟ್, ಬಿಕಾಸ್, ಸೊ, ಎಟ್, ಅನ್ಲೆಸ್, ಸಿನ್ಸ್, ಇಫ್, ಈ ಎಲ್ಲ ಪದಗಳು ಕಂಜಂಕ್ಷನ್ಗೆ ಎಕ್ಸಾಂಪಲ್ಸ್ ಆಗಿವೆ. ಕೆಳಗಡೆ ಇರ್ತಕ್ಕಂಥ ಒಂದು ಸೆಂಟೆನ್ಸನ್ನು ನೋಡಿ. ಮನೋಜ್ ಆ್ಯಂಡ್ ಲಕ್ಷ್ಮಣ್ ಆರ್ ಗುಡ್ ಫ್ರೆಂಡ್ಸ್. ಎಸ್ ಡಿಯರ್ ಚಿಲ್ಡ್ರನ್, ಇಲ್ಲಿ ನೋಡಿ, ಮನೋಜ್ ಮತ್ತು ಲಕ್ಷ್ಮಣ್ ಅಂತಕ್ಕಂತಹ ಎರಡು ಪದಗಳನ್ನು ಆ್ಯಂಡ್ ಅಂತಕ್ಕಂತಹ ಪದ ಏನು ಮಾಡ್ತಾ ಇದೆ, ಜಾಯಿನ್ ಮಾಡ್ತಾ ಇದೆ, ಜೋಡಿಸ್ತಾ ಇದೆ. ಹಾಗಾಗಿ ಇಲ್ಲಿ ಆ್ಯಂಡ್ ಅಂತಕ್ಕಂಥದ್ದು ಕಂಜಂಕ್ಷನ್ ಆಗಿದೆ. ಎಸ್, ಲುಕ್ ಎಟ್ ದ ಲಾಸ್ಟ್ ಪಾರ್ಟ್ ಆಫ್ ಸ್ಪೀಚ್, ದಟ್ ಈಸ್ ಇಂಟರ್ಜೆಕ್ಷನ್. Look at the definition. An interjection is a word or phrase that expresses a strong feeling or emotion. It is a short exclamation. Yes, dear children, ಈ ಒಂದು ಇಂಟರ್ಜೆಕ್ಷನ್ಗಳನ್ನು ನಾವು ಕನ್ನಡದಲ್ಲಿ ಆಶ್ಚರ್ಯ ಸೂಚಕ ಪದಗಳು ಅಂತೇಳಿ ಕರಿಬೋದು. ಯಾಕಂದರೆ ಈ ಇಂಟರ್ಜೆಕ್ಷನ್ಗಳು ಮಾಡ್ತಕ್ಕಂಥ ಕೆಲಸ ಏನಪ್ಪ ಅಂದರೆ, ದೇ ಎಕ್ಸ್ಪ್ರೆಸಸ್ ಎ ಸ್ಟ್ರಾಂಗ್ ಫೀಲಿಂಗ್ ಆರ್ ಎಮೋಷನ್. ಈ ಒಂದು ಇಂಟರ್ಜೆಕ್ಷನ್ಗಳು ತುಂಬ ಆ ಸ್ಟ್ರಾಂಗ್ ಫೀಲಿಂಗ್ಗಳೇನಿರ್ತವೋ ಅಥವಾ ಎಮೋಷನ್ ಏನಿರುತ್ತೋ ಅಂಥವುಗಳನ್ನು ಎಕ್ಸ್ಪ್ರೆಸ್ ಮಾಡಲಿಕ್ಕೆ ನಾವು ಇವುಗಳನ್ನು ಬಳಸ್ತೇವೆ. ಫಾರ್ ಎಕ್ಸಾಂಪಲ್ಸನ್ನು ನೋಡಿ. ಔಚ್, ವಾವ್, ಗ್ರೇಟ್, ಹೋ, ಹೇ, ಅಲಾಸ್, ಈ ರೀತಿಯಾದ ಪದಗಳನ್ನು ನಾವು ಇಂಟರ್ಜೆಕ್ಷನ್ ಅಂತೇಳಿ ಕರಿತೇವೆ. ಲುಕ್ ಎಟ್ ದೀಸ್ ಟೂ ಸೆಂಟೆನ್ಸಸ್ ಡಿಯರ್ ಚಿಲ್ಡ್ರನ್. ಫಸ್ಟ್ ಒನ್, ವಾವ್, ಯು ವನ್ ದ ಮ್ಯಾಚ್. ಎಸ್ ಡಿಯರ್ ಚಿಲ್ಡ್ರನ್, ಇಲ್ಲಿರ್ತಕ್ಕಂತಹ ಒಂದು ಸ್ಟ್ರಾಂಗ್ ಫೀಲಿಂಗ್ ಅಥವಾ ಎಮೋಷನನ್ನು ನೋಡಿ. ಯಾರೋ ನಿಮ್ಮ ಫ್ರೆಂಡೇ ಅಂದ್ಕೊಳ್ಳಿ, ನಿಮ್ಮ ಫ್ರೆಂಡ್ ಒಂದು ಯಾವುದೋ ಮ್ಯಾಚ್ ಆಡ್ತಾ ಇರ್ತಾನೆ, ನೀವೇನು ಎಕ್ಸ್ಪೆಕ್ಟ್ ಮಾಡಿರ್ತೀರ, ಅವನು ಆ ಮ್ಯಾಚನ್ನು ವಿನ್ ಆಗೋದಿಲ್ಲ. ಯಾಕೆಂದರೆ ಅಪೋಸಿಟ್ ಇರ್ತಕ್ಕಂಥವನು ತುಂಬ ಸ್ಟ್ರಾಂಗ್ ಆಗಿದ್ದಾನಂತೆ ನೀವು ತಿಳ್ಕೊಂಡಿರ್ತೀರ. ನಿಮ್ಮ ಫ್ರೆಂಡ್ ಡೆಫಿನೆಟಾಗಿ ಸೋಲ್ತಾನೆ ಅಂದ್ಕೊಂಡಿರ್ತೀರ. ಆದರೆ ನಿಮ್ಮ ಫ್ರೆಂಡ್ ಗೆದ್ದುಬಿಡ್ತಾನೆ. ಆ ಸಂದರ್ಭದಲ್ಲಿ ನೀವು ಏನು ಹೇಳ್ತೀರಾ, ವಾವ್, ಯು ವನ್ ದ ಮ್ಯಾಚ್ ಅಂತೇಳಿ ತುಂಬ ಒಂದು ಸ್ಟ್ರಾಂಗ್ ಫೀಲಿಂಗಿಂದ ಏನು ಎಕ್ಸ್ಪ್ರೆಷನ್ ಕೊಡ್ತೀರೋ ಅದೇ ಇಲ್ಲಿ ಇಂಟರ್ಜೆಕ್ಷನ್ ಆಗಿರುತ್ತೆ. ಅದೇ ರೀತಿ ಇನ್ನೊಂದು ಸೆಂಟೆನ್ಸ್ ಇದೆ ನೋಡಿ. ಹೇಯ್, ಕಮ್ ಆ್ಯಂಡ್ ಲುಕ್ ಎಟ್ ದಿಸ್. ಎಸ್ ಡಿಯರ್ ಚಿಲ್ಡ್ರನ್, ಈ ಸೆಂಟೆನ್ಸನ್ನು ಯಾವಾಗ ಯೂಸ್ ಮಾಡ್ತೀರಾ? ಫಾರ್ ಎಕ್ಸಾಂಪಲ್ ನೋಡಿ, ನೀವೆಲ್ಲ ನಡ್ಕೊಂಡು ಹೋಗ್ತಿರ್ತೀರ ನಿಮ್ಮ ಫ್ರೆಂಡ್ ಜೊತೆ. ಆ ಸಂದರ್ಭದಲ್ಲಿ ಏನೋ ವಿಚಿತ್ರವಾಗಿರ್ತಕ್ಕಂಥದ್ದು ನಿಮ್ಮ ಕಣ್ಣಿಗೆ ಬೀಳುತ್ತೆ. ಅದೇನು ಅಂತ ನಿಮಗೆ ಗೊತ್ತಾಗೋದಿಲ್ಲ. ಆವಾಗ ವಿಚಿತ್ರ ಅನಿಸಿ ನೀವು ಏನು ಮಾಡ್ತೀರಾ, ನಿಮ್ಮ ಫ್ರೆಂಡ್ನ ಹೇ ಕಮ್ ಆ್ಯಂಡ್ ಲುಕ್ ಎಟ್ ದಿಸ್, ಇಲ್ಲಿ ಏನೋ ಇದೆ ನೋಡ್ಬಾ ಅಂತೇಳಿ ಅವನನ್ನು ಕರಿತೀರಲ್ವ ಕುತೂಹಲದಿಂದ. ಅಂಥ ಸೆಂಟೆನ್ಸ್ಗಳನ್ನು ನಾವು ಇಂಟರ್ಜೆಕ್ಷನ್ಗಳು ಅಂತೇಳಿ ಕರಿತೇವೆ. ಇದಿಷ್ಟು ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಸಂಬಂಧಪಟ್ಟಂತಹ ಸಂಕ್ಷಿಪ್ತವಾದ ವಿವರಣೆ ಆಗಿರುತ್ತೆ ಡಿಯರ್ ಚಿಲ್ಡ್ರನ್. ಮುಂಬರ್ತಕ್ಕಂತಹ ದಿನಗಳಲ್ಲಿ ಈ ಒಂದೊಂದೇ ಪಾರ್ಟ್ಸ್ ಆಫ್ ಸ್ಪೀಚ್ಗಳ ಬಗ್ಗೆ ಸಪ್ರೇಟ್ ಆಗಿರ್ತಕ್ಕಂಥ ವೀಡಿಯೋಗಳನ್ನು ನಿಮಗೆ ಮಾಡಿ ಅಪ್ಲೋಡ್ ಮಾಡ್ತೇನೆ. ಅವನ್ನೆಲ್ಲ ಒಂದೊಂದಾಗಿ ಕಲಿತಾ ಹೋಗೋಣ. ಎಸ್, ಐ ವಿಲ್ ಮೀಟ್ ಯು ಇನ್ ಅನದರ್ ವಿಡಿಯೋ. ಅಂಟಿಲ್ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್ ಡಿಯರ್ ಚಿಲ್ಡ್ರನ್.